ಇನ್ನು ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಟೊಂಕ ಕಟ್ಟಿ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ಚಟುವಟಿಕೆಗಳು. ಹುಬ್ಬಳ್ಳಿಯ ಆರ್ಎಸ್ಎಸ್ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಮೊನ್ನೆ ಕೇಶವಕೃಪದಲ್ಲಿ ಆಯ್ತಿದ್ದು. ಹುಬ್ಬಳ್ಳಿ ಯೂತ್ ಕಾಂಗ್ರೆಸ್ನಿಂದ ಪ್ರತಿಭಟನೆ ಆಗಿದೆ. ಇವತ್ತು ಆರ್ಎಸ್ಎಸ್ ಕಚೇರಿ ತೆರಳುವಂತಹ ಮಾರ್ಗವನ್ನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಕೂಡ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಒತ್ತಾಯಪೂರ್ವಕವಾಗಿ ವಶಕ್ಕೆ ಕೂಡ ಪಡಿಬೇಕಾಗಿ ಬಂತು. ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಹಾಕಿದ್ದಾರೆ. ಈ ಸಂಘಟನೆ ಒಳ್ಳೆ ಸಂಘಟನೆ ಅಲ್ಲ ಅಂತೆಲ್ಲ ಅವ್ರದ್ದು ಆಕ್ಷೇಪ. ಹೈ ಡ್ರಾಮಾ ಕೂಡ ನಡೀತು. ತಳ್ಳಾಟ ನೂಕಾಟ ಕೂಡ ಸ್ಥಳದಲ್ಲಿ ಆಗಿದೆ. ಸೊ ಆರ್ಎಸ್ಎಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋರನ್ನ ಪೊಲೀಸರು ಒತ್ತಾಯಪೂರ್ವಕವಾಗಿ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭ. ಪ್ರತಿಭಟನಾಕಾರರು ಒಪ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ದಿಢೀರಂತ ಬಂದು ಪ್ರತಿಭಟನೆ ಮಾಡಿರೋದು ಅಥವಾ ಪ್ರತಿಭಟನೆಗೆ ಅವಕಾಶವನ್ನು ಇವರು ಪೊಲೀಸರಿಂದ ಪಡ್ಕೊಂಡಿದ್ರಾ, ಅನುಮತಿ ಪಡ್ಕೊಂಡಿದ್ರಾ, ಏನೇನು ಮಾಹಿತಿ ಇದೆ? ಮಮತಾ, ಇದು ಕಾಂಗ್ರೆಸ್ ಯುವ ಘಟಕ ಏನಿದೆ ಯಾವುದೇ ಒಂದು ಅನುಮತಿ ಪಡೆಯದೆ ನೇರವಾಗಿ ಬಂದು ಕೇಶವ ಕುಂಜದ ಎದುರು ಈ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಯಾವುದೇ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡಿರಲಿಲ್ಲ. ಇದು ಉತ್ತರ ಪ್ರಾಂತದ RSS ಸಂಬಂಧಿಸಿದಂತ ಉತ್ತರ ಪ್ರಾಂತದಲ್ಲಿ ಏನೇ ನಡೆಯಲು ಕೂಡ ಇದು ಹೆಡ್ ಆಫೀಸು ಕೇಶವ ಕುಂಜ. ಸೊ ಇದನ್ನ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಇವತ್ತು ಮಾಡಿದ್ರು. ಸೊ ಈ ವಿಚಾರದಲ್ಲಿ ಅವರ ಪ್ರಮುಖ ಅಜೆಂಡಾ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಒಂದು ಕಡೆಯಿಂದ ಜೀವ ಬೆದರಿಕೆ ಬರ್ತಾ ಇದೆ. ಇದಕ್ಕೆ ಮೂಲ ಕಾರಣ RSS ಅನ್ನೋದು ಅವರ ಉದ್ದೇಶ ಆಗಿತ್ತು ಮತ್ತು ಅದನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಯುವ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ. ಆದ್ರೆ ಇದನ್ನ ತಡೆಯುವಲ್ಲಿ ಪೊಲೀಸರು ಯಶಸ್ವಿ ಆದ್ರು. ಯಾವುದೇ ರೀತಿ ಅನುಮತಿಯನ್ನ ಪಡೆದೇ ಈ ರೀತಿ ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತ ಅವರನ್ನ ಚದುರಿಸಿ ವಶಕ್ಕೆ ಪಡೆದಿರುವಂತಹ ಪ್ರಕರಣ ಈಗ ಹುಬ್ಬಳ್ಳಿಯ ಗೋಕುಲ್ ರಸ್ತೆ ಕೇಶವ ಕುಂಜ ಎದುರು ನಡೆದಿರುವಂತದ್ದು. ಸದ್ಯ ಪರಿಸ್ಥಿತಿ ತಿಳಿಗೊಂಡಿದ್ರು ಸಹ RSS ಮುಖಂಡರು ಕೂಡ ಈಗ ಕೇಶವ ಕುಂಜಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಸೊ ಇಲ್ಲಿನ RSS ಏನೇ ಡಿಸಿಷನ್ ಆದ್ರೂ ಕೇಶವ ಕುಂಜ ಒಂದು ಪ್ರಮುಖ ನಿರ್ಣಯವನ್ನ ಕೈಗೊಳ್ಳುತ್ತೆ. ಹೀಗಾಗಿ RSS ಮುಖಂಡರು ಭೇಟಿ ನೀಡುವಂತ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ತಿಳಿಯಾಗಿದ್ರು ಸಹ ಬೂದಿ ಮುಚ್ಚದ ಕೆಂಡದ ರೀತಿಯಲ್ಲಿ ಇರುವಂತದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ. Ben